ಇನ್ನು ದೆಹಲಿಯಲ್ಲಿ ಹೀಗೆ ನಡೀತಾ ಇರುವಂತಹ ಸಾಲು ಸಾಲು ಪ್ರತಿಭಟನೆಯ ಎಫೆಕ್ಟ್ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮೇಲೂ ಬಿದ್ದಿದೆ. ಹೌದು, ನೀಟ್ ಅಕ್ರಮ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದಂತ ಕಾರಣ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಕುರಿತಾದಂತ ಸಭೆ ನಡೆದಿಲ್ಲ. ನಾಳೆ ಸಭೆ ನಡೆಯಬಹುದಾಗಿದ್ದು ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ಇದೆ. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ 10+10 ಸೂತ್ರವನ್ನ ಹೆಣೆದಿದೆ. ಹಾಗಾದ್ರೆ ಏನಿದು ಸೂತ್ರ? ಯಾರೆಲ್ಲ ರೇಸ್ನಲ್ಲಿದ್ದಾರೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆ ಸರ್ಕಸ್. ಹತ್ತು ಹೊಸಬರಿಗೆ 10 ಹಿರಿಯರಿಗೆ ಸಂಪುಟದಲ್ಲಿ ಮಣೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಹಿಡಿದಿರುವ ಗ್ರಹಣಕ್ಕೆ ಮುಕ್ತಿ ಯಾವಾಗ ಅನ್ನೋದು ಸಚಿವಾಕಾಂಕ್ಷಿಗಳ ಪ್ರಶ್ನೆಯಾಗಿದೆ. ಇದೀಗ ಮತ್ತೆ ಕ್ಯಾಬಿನೆಟ್ ಪಟ್ಟಿ ಫೈನಲ್ಗೆ ದೆಹಲಿಗೆ ತೆರಳಿದ್ದಾರೆ. ರಾಹುಲ್ ಗಾಂಧಿಯಿಂದ ಅಂತಿಮ ಮುದ್ರೆ ಒತ್ತಿಸಿಕೊಳ್ಳೋಕೆ ಸರ್ಕಸ್ ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿಂದು ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸೋಕೆ ಸಿದ್ದರಾಮಯ್ಯ ಮುಂದಾಗಿದ್ರು. ಆದರೆ ನೀಟ್ ಸಂಬಂಧ ಡೆಲ್ಲಿಯಲ್ಲಿ ಆಗ್ತಿರುವ ಬೆಳವಣಿಗೆಯಿಂದ ವೇಣುಗೋಪಾಲ್ ನೇತೃತ್ವದ ಸಭೆಯನ್ನ ಮೊಟಕುಗೊಳಿಸಲಾಯಿತು. ಕೆಸಿವಿ ಮನೆಗೆ ತೆರಳುತ್ತಿದ್ದ ಸಿದ್ದರಾಮಯ್ಯ ದಾರಿ ಮಧ್ಯೆ ವಾಪಸ್ ಆಗಿದ್ದಾರೆ. ಹೀಗಾಗಿ ರಾಜ್ಯ ನಾಯಕರ ಜೊತೆ ಇಂದು ರಾತ್ರಿ ಅಥವಾ ನಾಳೆ ಕೆಸಿವಿ ಸಭೆ ಮಾಡೋ ಸಾಧ್ಯತೆ ಇದೆ. ಒಂದು ಹಂತದಲ್ಲಿ ಇಂದೇ ಪಟ್ಟಿ ಫೈನಲ್ ಆಗುತ್ತೆ. ನಾಳೆಯೇ ಪ್ರಮಾಣ ವಚನ ಕಾರ್ಯಕ್ರಮ ಎನ್ನಲಾಗಿತ್ತು. ಆದರೆ ಸದ್ಯಕ್ಕೆ ನೂತನ ಸಚಿವರ ಪಟ್ಟಿ ಅಂತಿಮವಾಗದ ಹಿನ್ನೆಲೆ ನಾಳೆ ಲೋಕಭವನದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲ ಅಂತ ಲೋಕಭವನ ಸ್ಪಷ್ಟನೆ ನೀಡಿದೆ. ಡಿಕೆ ಸಂಪುಟ ಸೇರೋಕೆ ಸಚಿವಾಕಾಂಕ್ಷಿಗಳಿಂದ ಪೈಪೋಟಿ ನಡೆಯುತ್ತಿದೆ. ರಾಜ್ಯದಿಂದ ಹಿಡಿದು ಡೆಲ್ಲಿವರೆಗೂ ಲಾಬಿ ನಡೆಯುತ್ತಿದೆ. ಇದೇ ಹೊತ್ತಿನಲ್ಲೇ ಸಂಭಾವ್ಯ ಸಚಿವರ ಪಟ್ಟಿಯೊಂದು ಟಿವಿ9ಗೆ ಲಭ್ಯ ಆಗಿದೆ. ಟಿವಿ9ಗೆ ಸಿಕ್ಕಿರುವ ಉನ್ನತ ಮೂಲಗಳ ಪಟ್ಟಿಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನೇ ನೋಡೋದಾದ್ರೆ, ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳೋಕೆ ಮುಸ್ಲಿಂ ಶಾಸಕರು ಲಾಬಿ ಮಾಡ್ತಿದ್ದಾರೆ. ರಿಜ್ವಾನ್ ಅರ್ಷದ್, ಜಮೀರ್, ತನ್ವೀರ್ ಸೇಠ್, ಸಲೀಂ ಅಹಮದ್, ಖನಿಜಾ ಫಾತಿಮಾ ರೇಸ್ನಲ್ಲಿದ್ದಾರೆ. 5 ಪೈಕಿ 3ರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಲಿಂಗಾಯತ ಶಾಸಕರಿಂದ ಪೈಪೋಟಿ ನಡೆಯುತ್ತಿದೆ. ಅಶೋಕ್ ಪಟ್ಟಣ, ಲಕ್ಷ್ಮಣ ಸವದಿ, ಕಾಶಪ್ಪನವರ್, ಬಸವರಾಜ ರಾಯರೆಡ್ಡಿ, ಅಂಪನಗೌಡ ಬಾದರ್ಲಿ, ಯಶವಂತ ರಾಯಗೌಡ, ಅಪ್ಪಾಜಿ ನಾಡಗೌಡ ರೇಸ್ನಲ್ಲಿದ್ದಾರೆ. ಇವರಲ್ಲಿ 3 ಶಾಸಕರಿಗೆ ಸಚಿವ ಸ್ಥಾನದ ಭಾಗ್ಯ ಸಿಗೋ ಸಾಧ್ಯತೆ ಇದೆ. ಟಿವಿ9ಗೆ ಸಿಕ್ಕಿರುವ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಒಕ್ಕಲಿಗ ಸಮುದಾಯದಿಂದ 3ರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಶರತ್ ಬಚ್ಚೇಗೌಡ, ಮಾಗಡಿ ಬಾಲಕೃಷ್ಣ, ಗುಬ್ಬಿ ಶ್ರೀನಿವಾಸ್, ಶಿವಲಿಂಗೇಗೌಡ, ಚೆಲುವರಾಯಸ್ವಾಮಿ, ಪ್ರಿಯಾ ಕೃಷ್ಣ ರೇಸ್ನಲ್ಲಿದ್ದಾರೆ. ಇದರಲ್ಲಿ 3ರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ವೇಳೆ ಮಹಿಳೆಯರಿಗೆ ಸಿಗಲಿದೆಯಾ ಬಂಪರ್? ಸಿಎಂ ಡಿಕೆ ಸಂಪುಟ ಸೇರೋಕೆ ಮಹಿಳೆಯರಿಂದಲೂ ಪ್ರಯತ್ನ ನಡೆಯುತ್ತಿದೆ. ಕನಿಷ್ಠ 2 ರಿಂದ 3 ಮಹಿಳೆಯರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಸದ್ಯ ರೇಸ್ನಲ್ಲಿ ಎಂಎಲ್ಸಿ ಆರತಿ ಕೃಷ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ, ನಯನಾ ಮೋಟಮ್ಮ ಆಕಾಂಕ್ಷಿಗಳಾಗಿದ್ದಾರೆ. ಸದ್ಯ ಎಐಸಿಸಿ ರಾಜ್ಯ ನಾಯಕರು 10-10 ಫಾರ್ಮುಲಾದೊಂದಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. 10 ಮಂದಿ ಹೊಸ ಮುಖಗಳು, 10 ಮಂದಿ ಹಿರಿಯ ಅನುಭವಿಗಳಿಗೆ ಎಂಬ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು 2 ಮಹಿಳಾ ಸಚಿವರನ್ನ ಆಯ್ಕೆ ಮಾಡುವ ಬಗ್ಗೆ ಹೈಕಮಾಂಡ್ ಗಂಭೀರ ಚಿಂತನೆಯಲ್ಲಿದೆ. ಪ್ರಸನ್ನ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.